ಹಲೋ, ವೆಲ್ಕಮ್ ಟು ದಿವ್ಯಾ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಅಂಕಾಲಮ್ಮ ತಿನ್ನಲ ಅಂತ ಹೇಳಿ ವರ್ಷಕ್ಕೊಂದೇ ಸತಿ ಈ ಜಾತ್ರೆ ನಡೆಯುವಂಥದ್ದು. ಇಲ್ಲಿಯ ದೇವಿಯ ಹೆಸರು ಬಂದು ಅಂಕಾಲಮ್ಮ ಅಂತ ಹೇಳಿ. ಈ ದೇವಸ್ಥಾನದ ಆವರಣ ತುಂಬ ಹೂಗಳಿಂದನೇ ತುಂಬಿದೆ. ನೈಟ್ ಟೈಮ್ ನಾವು ದರ್ಶನಕ್ಕೆ ಹೋಗೋದ್ರಿಂದ ಅಲ್ಲಿ ದೇವಿಯ ದರ್ಶನ ಸುಲಭವಾಗಿ ಆಯಿತು. ಇದು ಒಂದು ಹೊರಗಡೆ ಇರುವಂತಹ ದೇವಿಯ ಕಲ್ಲು ಮೂರ್ತಿ ಅಂತ ಹೇಳ್ತಾರೆ. ಈ ದೇವಿಗೆ ತುಂಬಾ ಶಕ್ತಿ ಇದೆ. ಇದು ಒಂದು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಂದು ಮೂಲ ಸ್ಥಳ. ಈ ಸ್ಥಳದ ಮಹಿಮೆ ತುಂಬ ಜನಕ್ಕೆ ಗೊತ್ತಿದೆ. ಈ ಜಾತ್ರೆಯ ವಿಶೇಷತೆ ಏನು ಅಂತಂದರೆ 101 ದೇವತೆಗಳು ಸೇರಿ ತಮ್ಮ ಹಬ್ಬವನ್ನು ಆಚರಿಸ್ತಾರಂತೆ. ಇಲ್ಲಿನ ಹಬ್ಬ ಮುಗಿದ ತಕ್ಷಣವೇ ಸಂಜೆ ಹೊತ್ತು ಇಲ್ಲಿ ಯಾರೂ ಸಹ ಇರೋದಿಲ್ಲ. ಯಾಕಂತಂದರೆ ಅಲ್ಲಿ ದೇವರ ಒಂದು ಹಬ್ಬವೇ ನಡೆಯುತ್ತಂತೆ. ಆ್ಯಂಡ್ ಲೈಫ್ನ ಒಂದು ಅದ್ಭುತವಾದಂತಹ ಸಾಲುಗಳು ನಾನು ನೋಡಿದಂಥದ್ದು. 5 ಸತ್ಯಗಳು ಜೀವನದ ಒಂದು ಮೂಲ ಭಾಗದಲ್ಲಿ ನಡೆಯುವಂಥದ್ದು. ಕೃಷ್ಣ ಏನು ಹೇಳ್ತಾನಂತಂದರೆ, ನಿಮ್ಮ ದುಃಖವನ್ನು ಮರೆ ಮಾಡಿ, ಯಾಕಂತಂದರೆ ಯಾರೂ ಇದ್ರ ಬಗ್ಗೆ ಆಲೋಚಿಸುವುದಿಲ್ಲ. ಇದು ಮೊದಲನೆಯದ್ದು. ಎರಡನೆಯದ್ದು ಬಂದು ನಿಮ್ಮ ಗುಟ್ಟುಗಳನ್ನು ನೀವು ಆದಷ್ಟು ಮರೆ ಮಾಡಿ, ಯಾಕಂತಂದರೆ ಎಲ್ಲರೂ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ. ಮೂರನೆಯದ್ದು ಬಂದು ಯಾವಾಗಲೂ ಶಾಂತವಾಗೇ ಇರಿ, ಯಾಕಂತಂದರೆ ಎಲ್ಲವೂ ಸ್ಥಿಮಿತ ಅಂತ ಹೇಳ್ತಾರೆ, ಯಾವುದೂ ಶಾಶ್ವತವಲ್ಲ. ಆ್ಯಂಡ್ 4ನೆಯದು ಯಾವಾಗಲೂ ಒಂಟಿಯಾಗೇ ಇರಿ, ಎಲ್ಲರೂ ನಿಮ್ಮ ಜೊತೆ ಇರಲೇಬೇಕು ಕೊನೆವರೆಗೂ ಅಂತ ಅದು ಏನೂ ಇಲ್ಲ. ನಿಮ್ಮ ಸಮಯಕ್ಕೆ ನೀವು ಬೆಲೆ ಕೊಡಿ, ಯಾಕಂತಂದರೆ ಅದು ಮತ್ತೆ ವಾಪಸ್ ಬರೋದಿಲ್ಲ. ಒಂದು ಸಾರಿ ಸಮಯ ಹೋದರೆ ಮತ್ತೆ ಯಾವತ್ತೂ ಬರೋದಿಲ್ಲ. ಈ ಸಾಲುಗಳನ್ನ ನಾನು ಏನಕ್ಕಪ್ಪ ಹೇಳಿದೆ ಅಂತಂದರೆ, ನಾನು ಓದಬೇಕಾದ್ರೆ ಇದು ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಸುಮಾರು ಜಾತ್ರೆಯ ಒಂದು ಆವರಣನೇ ನಡೆದಿತ್ತು. ಇದರಲ್ಲಿ ನನಗೆ ಏನು ಅಂತ ಅರ್ಥನೇ ಆಗಲಿಲ್ಲ. ಕೆಲವೊಂದು ಬಂತು ಹೋಯಿತು. ಇದು ಬಂದು ಮರದ ಬಂಡಿ. ಇದು ವರ್ಷಕ್ಕೊಂದ್ಸತಿ ಕಾಡಿಗೆ ಹೋಗಿ ಕಡ್ಕೊಂಡು ಬರ್ತಾರಂತೆ ಈ ಮರನ. ಅದು ಎಷ್ಟು ಎತ್ತರವಾಗಿರುತ್ತೆ ಅಂತಂದರೆ ಆ ಬಂಡಿಯಲ್ಲಿ ಅದೇ ಒಂದು ಹೈಟ್ ಕಾಣಿಸ್ತಾ ಇರುತ್ತೆ. ಅದು ಒಂದು ತುಂಬ ಎತ್ತರವಾಗಿ ಕಾಣಿಸುತ್ತೆ ಆ ಮರ. ಈ ಥರ ಮರ ನಾನು ಎಲ್ಲೂ ನೋಡಲೇ ಇಲ್ಲ. ಇದೇ ಮೊದಲನೇ ಬಾರಿ ನಾನು ನೋಡ್ತಾ ಇರುವಂಥದ್ದು. ಆ್ಯಂಡ್ ಇದಾದಮೇಲೆ ಕೆಲವೊಂದು ದೇವಿಯ ರಥಗಳು ಹೋಯಿತು ಅದರಿಂದನೇ. ಮತ್ತು ಹಸುವಿನ ಆಟನೂ ನಡೆಯಿತು. ಇದಾದಮೇಲೆ ಜಾತ್ರೆ ನಾವು ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ, ಅದರಿಂದ ವಾಪಸ್ ಬಂದುಬಿಟ್ವಿ. ಆ್ಯಂಡ್ ದೇವಿ ದರ್ಶನ ನಮಗೆ ಈ ಸಲ ಆಗಬೇಕು ಅಂತಂದರೆ ತುಂಬ ಜನಗಳ ಮಧ್ಯೆ ನುಗ್ಗಿ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಧನ್ಯವಾದ.